ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾವಹಂ. ಸಮಸ್ತ ಗುರುಭ್ಯೋ ನಮಃ. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ತುಂಬ ಮುಖ್ಯ. ದಾಸರು ನಮಗೆ ಅದನ್ನು ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಎಂದು ತಿಳಿಸುತ್ತಾರೆ. ನಾವು ಅದನ್ನು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿ ನಾವು ನಿತ್ಯವೂ ಸ್ಮರಣೆ ಮಾಡಬೇಕು ಅಂತ ಯತಿಗಳು ದಾಸರುಗಳು ನಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ವಾಮನ ಪುರಾಣದಲ್ಲಿ ವಿಷ್ಣು ಷೋಡಶ ನಾಮ ಸ್ತೋತ್ರ ಒಂದು ಬಂದಿದೆ. ಈ ಷೋಡಶ ನಾಮಗಳನ್ನು ನಾವು ನಿತ್ಯವೂ ಸ್ಮರಣೆ ಮಾಡಿದರೆ ನಮಗೆ ಎಲ್ಲ ವಿಧ ಅನುಕೂಲಗಳು ಸೌಭಾಗ್ಯಗಳು ಸಿಗ್ತದೆ. ಅದರ ಬಗ್ಗೆ ನಾವು ತಿಳಿಯೋಣ. ಫಸ್ಟ್ ನಾವು ಶ್ಲೋಕವನ್ನು ಪಾರಾಯಣ ಮಾಡಿ ಮತ್ತೆ ಅರ್ಥ ಚಿಂತನೆ ಮಾಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾ ಸಂಚಿಂತಯೇತ್ ವಿಷ್ಣುಂ ಭೋಜನೆ ಚ ಜನಾರ್ದನಂ ಶಯನೆ ಪದ್ಮನಾಭಂ ಚ ಸ್ತ್ರೀಸಂಗೇ ಪುರುಷೋತ್ತಮಂ ನಾರಾಯಣಂ ಚ ಪ್ರಾಣಾಂತೆ ಶ್ರೀಧರಂ ಪ್ರಿಯಸಂಗಮೇ ಸಂಗ್ರಾಮೇ ಚಕ್ರಪಾಣೀಂ ಚ ಪ್ರವೇಶೇತು ತ್ರಿವಿಕ್ರಮಂ ಆಯಾಸೆ ವಾಮನಂ ಚೈವ ಸರ್ವಸೌಖ್ಯೇ ಚ ಮಾಧವಂ ನಾರಸಿಂಹಂ ಮಹಾರಣ್ಯೇ ಶ್ರೀರಾಮಂ ಸರ್ವಕರ್ಮಣಿ ದುಷ್ಸ್ವಪ್ನೆ ಸ್ಮರ ಗೋವಿಂದಂ ಭಯೇ ಚ ಮಧುಸೂದನಂ ಜಲಮಧ್ಯೆ ತು ವರಾಹಂ ಭಾವಕೆ ಜಲಶಾಯಿನಂ ಏವಂ ಷೋಡಶ ನಾಮಾನಿ ಸರ್ವದಾ ಯಃ ಪಠೇನ್ನರಃ ಚಾಂದ್ರಾಯಣ ಸಹಸ್ರಸ್ಯ ಕನ್ಯಾದಾನ ಶತಸ್ಯ ಚ ಅಶ್ವಮೇಧ ಸಹಸ್ರಾಣಾಂ ಫಲಮಾಪ್ನೋತಿ ಮಾನವ. ಇತಿ ಶ್ರೀ ವಾಮನ ಪುರಾಣೆ ವಿಷ್ಣು ಷೋಡಶ ನಾಮ ಸ್ತೋತ್ರೆ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಕಲಿಯುಗದಲ್ಲಿ ನಾವು ನಿತ್ಯವೂ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ಒಂದು ಉಪಾಯವನ್ನು ಈ ಸ್ತೋತ್ರ ನಮಗೆ ತಿಳಿಸುತ್ತದೆ. ಸದಾ ಸಂಚಿಂತಯೇತ್ ವಿಷ್ಣುಂ ಭೋಜನೆ ಚ ಜನಾರ್ದನಂ ಶಯನೆ ಪದ್ಮನಾಭಂ ಚ ಸ್ತ್ರೀಸಂಗೇ ಪುರುಷೋತ್ತಮ. ವಿಷ್ಣುವನ್ನು ನಾವು ಸದಾ ಸ್ಮರಣೆ ಮಾಡಬೇಕು. ಭೋಜನ ಕಾಲದಲ್ಲಿ ಜನಾರ್ದನನ ಸ್ಮರಣೆ ಮಾಡಬೇಕು. ಮಲಗುವಾಗ ಪದ್ಮನಾಭ ಸ್ಮರಣೆ ಮಾಡಬೇಕು. ಸ್ತ್ರೀ ಸಂಘ ಕಾಲದಲ್ಲಿ ಪುರುಷೋತ್ತಮನ ಸ್ಮರಣೆ ಮಾಡಬೇಕು. ನಾರಾಯಣಂ ಚ ಪ್ರಾಣಾಂತೆ ಶ್ರೀಧರಂ ಪ್ರಿಯಸಂಗಮೇ ಸಂಗ್ರಾಮೇ ಚಕ್ರಪಾಣೀಂ ಚ ಪ್ರವೇಶೇತು ತ್ರಿವಿಕ್ರಮಂ. ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಬೇಕು. ಬಂಧುವರ್ಗಗಳನ್ನು ನೋಡುವಾಗ ಶ್ರೀಧರನ ಸ್ಮರಣೆ ಮಾಡಬೇಕು. ಆಪತ್ಕಾಲದಲ್ಲಿ ಶ್ರೀಕೃಷ್ಣ ಚಕ್ರಪಾಣಿಯಾದ ಶ್ರೀಕೃಷ್ಣನನ್ನ ಸ್ಮರಣೆ ಮಾಡಬೇಕು. ಇನ್ನೊಬ್ಬರು ಮನೆಯಲ್ಲಿ ಪ್ರವೇಶ ಮಾಡುವಾಗ ತ್ರಿವಿಕ್ರಮನ ಸ್ಮರಣೆ ಮಾಡಬೇಕು. ನಮಗೆ ಆಯಾಸ ಆಗುವಾಗ ವಾಮನ ಮೂರ್ತಿಯ ಸ್ಮರಣೆ ಮಾಡಬೇಕು. ಸುಖವಾಗಿ ಇರುವಾಗ ಮಾಧವನ ಸ್ಮರಣೆ ಮಾಡಬೇಕು. ಅರಣ್ಯದಲ್ಲಿ ವನಾಂತರಗಳಲ್ಲಿ ಹೋಗುವಾಗ ನರಸಿಂಹನ ಸ್ಮರಣೆ ಮಾಡಬೇಕು. ಸಕಲ ಕಾಲದಲ್ಲೂ ಸಕಲ ಕಾರ್ಯ ಮಾಡುವಾಗ ಶ್ರೀರಾಮನ ಸ್ಮರಣೆ ಮಾಡಬೇಕು. ದುಸ್ವಪ್ನ ಬಂದರೆ ಗೋವಿಂದನ ಸ್ಮರಣೆ ಮಾಡಬೇಕು. ಭಯ ಬಂದರೆ ಮಧುಸೂದನನ ಸ್ಮರಣೆ ಮಾಡಬೇಕು. ಜಲದಲ್ಲಿ ನಾವು ಸ್ನಾನ ಮಾಡುವಾಗ ವರಾಹನ ಸ್ಮರಣೆ, ಬೆಂಕಿ ಹತ್ರ ಇರುವಾಗ ನಾವು ಜಲಶಾಹಿಯಾದ ಆ ನಾರಾಯಣನ ಸ್ಮರಣೆ ಮಾಡಬೇಕು. ಈ ಷೋಡಶ ನಾಮವನ್ನು ನಾವು ನಿತ್ಯದಲ್ಲಿ ಅಭ್ಯಾಸದಲ್ಲಿ ತಂದುಕೊಳ್ಳಬೇಕು. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ, ಅಭ್ಯಾಸೇನ ಕೌಂತೇಯ. ಯಾವ ಕೆಲಸವೂ ನಾವು ಅಭ್ಯಾಸ ಮಾಡಿದರೆ ನಮಗೆ ಈಸಿಯಾಗಿ ಅದು ರೂಢಿಯಾಗುತ್ತೆ. ಈಗ ನಾವು ಮೊಬೈಲ್ ಫೋನ್ ಮೊದಲಿಗೆ ಬಂದಾಗ ನಮಗೇನು ಗೊತ್ತಿಲ್ಲ, ನಾವು ಅದನ್ನು ಈಗ ಆರಾಮಾಗಿ ಬಳಸ್ತೀವಿ. ಆ ಥರ ನಾವು ಒಂದೊಂದು ಕೆಲಸ ಮಾಡುವಾಗಲೂ ಭಗವಂತನ ಸ್ಮರಣೆಯನ್ನು ನಾವು ತಂದುಕೊಂಡ್ರೆ ಅದು ದಿನಕ್ರಮೇಣ ಅದು ನಮಗೆ ರೂಢಿಯಾಗತ್ತೆ. ಅದರಿಂದ ನಮಗೆ ಸಕಲ ಅನುಕೂಲಗಳು, ಭಗವಂತನ ಅನುಗ್ರಹ ಸಿಗ್ತದೆ. ಈ ದ್ವಾದಶ ನಾಮವನ್ನು ನಿತ್ಯವೂ ಹೇಳುವಾಗ
ಏನ್ ಫಲ ಎಂದು ಆ ವಾಮನ ಪುರಾಣ ನಮಗೆ ತಿಳಿಸುತ್ತಿದೆ. 1000 ಚಾಂದ್ರಾಯಣ ವ್ರತ, 100 ಕನ್ಯಾದಾನ, 1000 ಅಶ್ವಮೇಧ ಯಾಗ ಮಾಡಿದರೆ ಯಾವ ಫಲ ಉಂಟೋ ಅದನ್ನು ನಮಗೆ ಈ ಷೋಡಶ ನಾಮ ಸ್ತೋತ್ರ ನಮಗೆ ಅನುಕೂಲ ಮಾಡುತ್ತೆ. ಇದು ಒಂದು ಶಾರ್ಟ್ ಕಟ್ ಇದ್ದಾಗೆ. ನಾವು ತುಂಬಾ ವೇದಶಾಸ್ತ್ರ ಪುರಾಣನ ಓದೋದು ಬೇಡ. ಕಲಿಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡಿದರೆ ಸಾಕು. ಈ 16 ನಾಮಗಳನ್ನು ನಾವು ನಿತ್ಯವೂ ಆಯಾ ಕೆಲಸ ಮಾಡುವಾಗ ಆಯಾ ಕಾಲದಲ್ಲಿ ನಾವು ಸ್ಮರಣೆಗೆ ತಂದುಕೊಂಡ್ರೆ ಅದು ನಮಗೆ ದೊಡ್ಡ ಅನುಕೂಲ ಆಗಿ ಭಗವಂತನ ಅನುಗ್ರಹ ಆಗುತ್ತೆ. ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕದ PDF ಅನ್ನು ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ, ಎಲ್ಲರಿಗೆ ಅನುಕೂಲವಾಗುವಂತೆ. ಎಲ್ಲರೂ ಸತತವಾಗಿ ಇದನ್ನು ನಿತ್ಯವೂ ಪಾರಾಯಣ ಮಾಡಬೇಕು. ನಿತ್ಯವೂ ಆಯಾ ಕೆಲಸ ಮಾಡುವಾಗ ಆಯಾ ಚಿಂತನೆಯನ್ನು ಮನಸ್ಸಲ್ಲಿ ತಂದುಕೊಳ್ಳಬೇಕು. ಆದ್ರಿಂದ ಭಗವಂತ ಪ್ರೀತನಾಗ್ತಾನೆ. ಈಗ ಧನುರ್ಮಾಸ ಕಾಲ ಬರ್ತದೆ. ಆ ಸಮಯದಲ್ಲಿ ಸತತವಾಗಿ ನಾವು ಪರಿಸ್ಮರಣೆ ಮಾಡೋಣ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.